ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಶುದ್ಧ ನೀರಿಗಾಗಿ ಹಾಗೂ ಮೂರನೇ ಹಂತದ ಶುದ್ಧೀಕರಣಕ್ಕಾಗಿ ಇವತ್ತು ಏನು ಬಹುತ್ ಪ್ರತಿಭಟನೆ ಮಾಡಿದ್ದಾರೆ. ಇವತ್ತು ನಾವು ಪ್ರತಿಭಟನೆ ಮಾಡಿದಂಥವ್ರು ಬಿಜೆಪಿ ಮುಖಂಡ ಹರೀಶ್ ರೆಡ್ಡಿ ಅವರು ಹಾಗೂ ಸಮಾಜ ಸೇವಕರು ಆಗಿದ್ದಾರೆ. ಅವರೇ ನಮ್ಮ ಜೊತೆ ಇರೋಂಥದ್ದು, ಅವರನ್ನೇ ನಾವು ಮಾತನಾಡಿಸೋ ಹೋಗ್ತೀನಿ. ಸರ್ ನಮಸ್ತೆ. ನಮಸ್ಕಾರ ಸರ್, ಏನು ಇವತ್ತು ಈ ಒಂದು ದೊಡ್ಡದಾಗಿ ಒಂದು ಹೋರಾಟ ಹಮ್ಮಿಕೊಂಡಿದ್ರಿ, ಸಾಕಷ್ಟು ಒಂದು ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋ ರೀತಿ ತಾವು ಹಮ್ಮಿಕೊಂಡಿದ್ರಿ. ಯಾಕೆ ಈ ಹೋರಾಟ, ಏನಿದು ಇದರ ಹಿನ್ನೆಲೆ ಏನು ಸರ್? ಸರ್, ಈಗ ತಮ್ಮ ಮಾಧ್ಯಮಗಳಲ್ಲಿ ವರದಿ ಮಾಡಿರೋ ಪ್ರಕಾರ ಈ ಕಳೆದ ದಿನಗಳಲ್ಲಿ ನಾವು HN ವ್ಯಾಲಿ ಹಾಗೂ KC ವ್ಯಾಲಿ ನೀರು ಏನು ಕೊಳಚೆ ನೀರು ಅವ್ರು ಮಾಡಿದ್ದು ತಿಂದಿದ್ದು ಇನ್ನೊಂದು ಮತ್ತೊಂದು ಎಲ್ಲ ನೀರನ್ನು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಹಾಗೂ ಕೋಲಾರ ಜಿಲ್ಲೆಗೆ ಹರಿಸುವಂಥ ಕೆಲಸ ಮಾಡ್ತಾಯಿದ್ರು. ನೇರವಾಗಿ ಸರ್ಕಾರಕ್ಕೆ ಹಾಗೂ ಸಚಿವ ಸಂಪುಟದವ್ರ ಮನೆಗಳಿಗೆ ನೇರವಾಗಿ ನೀರನ್ನು ಕಳಿಸ್ಕೊಡೋಂಥ ಕೆಲಸನೂ ನಾವು ಹಿಂದೆ ಮಾಡಿದ್ವಿ. ಆ ಮಾಡಿದ್ದಂಥ ಸಂದರ್ಭದಲ್ಲಿ ಸರ್ಕಾರಕ್ಕೆ ನೇರವಾಗಿ ಆಗ್ರಹವನ್ನು ಮಾಡಿದ್ವಿ. ಸರ್, ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅನಾರೋಗ್ಯಗಳು ಜಾಸ್ತಿ ಆಗ್ತಾಯಿದೆ, ಕಲುಷಿತ ನೀರಿನಿಂದ ಪ್ರಾಣಾಪಾಯಗಳು ಜಾಸ್ತಿ ಆಗ್ತಾಯಿದೆ, ಕಿಡ್ನಿ ಹಾಗೂ ಇನ್ನಿತರ ಕಾಯಿಲೆಗಳು ಜಾಸ್ತಿ ಆಗ್ತಾಯಿದೆ. ದಯವಿಟ್ಟು ನೀವು ಸರ್ಕಾರ ಅತಿ ಶೀಘ್ರದಲ್ಲಿ ಗಮನವಹಿಸಿ ಮೂರನೇ ಹಂತದ ಶುದ್ಧೀಕರಣ ಮಾಡಬೇಕಂತ ನಾವು ಒತ್ತಾಯವನ್ನು ಕೂಡ ಮಾಡಿದ್ವಿ. ಕಿಂಚಿತ್ತು ಕರುಣೆಯನ್ನು ತೋರಿಸದೆ, ನಾಚಿಕೆಯ ಮಾನ ಮರ್ಯಾದೆ ಇಲ್ಲದೆ ಸರ್ಕಾರ ಚಿಕ್ಕಬಳ್ಳಾಪುರ ಕ್ಷೇತ್ರವನ್ನು ಕಡೆಗಣನೆ ಮಾಡೋ ರೀತಿಯಲ್ಲಿ ಇವತ್ತು ವರ್ತನೆಯನ್ನು ಮಾಡಿದೆ. ಜೊತೆಯಲ್ಲಿ ಚುನಾವಣೆ ಪ್ರಚಾರದಲ್ಲಿ ಬ್ಯುಸಿಯಾಗಿದೆ. ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಜನತೆ ಏನು ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆ 3 ಜಿಲ್ಲೆಯ ಜನರು ಯಾವುದೇ ಚುನಾವಣೆ ಇಲ್ಲಿಲ್ವಲ್ಲ, ಹಂಗಾಗಿ ಇವರು ದಾವಣಗೆರೆ ಚುನಾವಣೆ ಪ್ರಚಾರದಲ್ಲಿ ಬ್ಯುಸಿಯಾಗಿದ್ದಾರೆ. ಬಿಟ್ಟರೆ ಜನತೆಯ ಸಾಮಾನ್ಯ ಜನರ ಕಷ್ಟ ಕೇಳುವಂಥ ಒಂದು ಮನಸ್ಥಿತಿ ಪರಿಸ್ಥಿತಿ ಈ ಸರ್ಕಾರಕ್ಕಿಲ್ಲ, ಈ ನಾಚಿಕೆಗೆಟ್ಟ ಸರ್ಕಾರಕ್ಕೆ ಅಂತೇಳಿ ನಾವು ಒಂದು ತೀರ್ಮಾನವನ್ನು ಮಾಡಿ ಇಡೀ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನತೆಯನ್ನು ನಾವು ಒಂದು ಕರೆ ಕೊಟ್ಟು ಎಲ್ಲರೂ ಕೂಡ ಇವತ್ತು ಏನೇನು ಸಂಘಟನೆಗಳು, ದಲಿತ ಸಂಘಟನೆಗಳಾಗ್ಬೋದು, ರಕ್ಷಣಾ ವೇದಿಕೆ ಸಂಘಟನೆ ಆಗ್ಬೋದು, ಕನ್ನಡ ಪರ ಹೋರಾಟಗಾರರಾಗ್ಬೋದು, ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನತೆಯ ರೈತರಾಗಿರ್ಬೋದು, ಅನೇಕ ನಮ್ಮ ಪಕ್ಷದ ಅನೇಕ ಕಾರ್ಯಕರ್ತರಾಗಿರ್ಬೋದು, ವಿಶೇಷವಾಗಿ ಮಾನ್ಯ ಸಂಸದರು ಕೂಡ ನಮಗೆ ನಿನ್ನೆ ಬೆಂಬಲವನ್ನು ಸೂಚಿಸಿರೋವಂಥದ್ದಾಗ್ಬೋದು, ಇವೆಲ್ಲರ ಒಂದು ಒತ್ತಾಯವನ್ನು ಇಟ್ಕೊಂಡು ಇವತ್ತಿನ ದಿನ ನಾವು ಪಾದಯಾತ್ರೆಯನ್ನು ಮಾಡಿದ್ದೀವಿ. ಸರ್, ಇಷ್ಟೆಲ್ಲ ಪಾದಯಾತ್ರೆ ಮಾಡೋದು ಸರ್ಕಾರ ಗಮನಕ್ಕೆ ಮುಟ್ಟುತ್ತಾ? ಈಗ ಸರ್ಕಾರ ಗಮನಕ್ಕೆ ತರ್ಕಾರದ ಹತ್ರ ಇರುತ್ತೆ. ನೀವು ಎಸ್ ಸಿ ಅವ್ರಿಗೆ ಏನು ಅಶ್ವಿನ್ ಅವರಿಗೆ ತಾವು ಏನೋ ಅಹವಾಲು ಕೊಟ್ಟಿದ್ದೀರಿ, ಸ್ಪೀಕರ್ಸ್ ಇದ್ದಾರೆ, ಯಾವ ರೀತಿ ಹೇಳಿದ್ರು, ಯಾವ ರೀತಿ ಸ್ಪಂದನೆ ಇರುತ್ತೆ ಅಂತ ಹೇಳಿ, ನಿಮ್ಮ ಮುಖಾಂತರ ಯಾವ ರೀತಿ ಜಯ ಆಗುತ್ತೆ ಅಂತ ಹೇಳಿದ್ದಾರೆ ಸರ್? ಸರ್, ಖಂಡಿತವಾಗ್ಲೂ ನಾವು ಇದು ಸರ್ಕಾರ ಮಟ್ಟದಲ್ಲಿ ಆಗಬೇಕಾಗಿರೋದ್ರಿಂದ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಈ ಮನವಿ ಪತ್ರವನ್ನು ಕಳಿಸ್ತೀವಿ. ಆದಷ್ಟು ಬೇಗ ಈ ಕೆಲಸವನ್ನು ಆಗೋ ರೀತಿ ನಾವು ಸರ್ಕಾರಕ್ಕೆ ತಿಳಿಸ್ತೀವಿ ಸರ್ ಅಂತ ಹೇಳಿದ್ದಾರೆ. ಸರ್, ಈಗ ಮನವಿ ಪತ್ರಗಳು ಯಾರೆಲ್ಲ ಕೊಟ್ಟಿದ್ದೀರಿ? ಸಾಕಷ್ಟು, ಯಾಕಂದರೆ ಆಂಧ್ರದ CM ಆಗಿರೋ ಚಂದ್ರಬಾಬು ನಾಯ್ಡು ಅವರಿಗೆ ಹಾಗೂ ಏನು ಆಂಧ್ರ DCM ಆಗಿರೋ ಪವನ್ ಕಲ್ಯಾಣ್ ಅವ್ರಿಗೂ ಸಾಕಷ್ಟು ಮನವಿ ಪತ್ರಗಳು ಕೊಡ್ತೀನಿ ಅಂತ ತಾವೇ ಹೇಳ್ತಿದ್ದೀರಿ. ಅವ್ರು ಕೊಡೋದ್ರಿಂದ ಉಪಯೋಗ ಏನಿದೆ ಸರ್? ಈ ಕರ್ನಾಟಕದಲ್ಲೇ ಮಾಡ್ತಿರೋಂಥದ್ದು ನೀರು, ಶುದ್ಧ ನೀರಿಗಾಗಿ ಯಾವ ರೀತಿ ನೀವು ಅವ್ರಿಗೆ ಒಂದು ಮನವಿ ಕೊಟ್ಟಿದ್ದೀರಿ ಸರ್? ಈಗ ಸರ್, ಈಗ ನಮ್ಮ ಗಡಿ ಜಿಲ್ಲೆ ಏನು ಬಾಗೇಪಲ್ಲಿ ತಾಲೂಕಿನವರೆಗೂ ಏನು ಕೃಷ್ಣಾ ನದಿ ನೀರು ಬಂದಿದೆ, ಆ ಶುದ್ಧ ನೀರನ್ನು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹರಿಸ್ಬೇಕಂತ ಹೇಳ್ಬಿಟ್ಟು ಏನು ನಮ್ಮ ಕರ್ನಾಟಕ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ವಿಶೇಷವಾಗಿ ಗಮನವಹಿಸಿ ಮಾನ್ಯ ಚಂದ್ರಬಾಬು ನಾಯ್ಡುರವರ ಗಮನಕ್ಕೆ ತಂದು ಆ ಕೃಷ್ಣಾ ನದಿ ನೀರನ್ನು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಹಾಗೂ ಕೋಲಾರ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕೊಡಬೇಕಂತ ಹೇಳ್ಬಿಟ್ಟು ಮಾನ್ಯ ಪ್ರಧಾನಮಂತ್ರಿಗಳಿಗೂ ಮನವಿ ಪತ್ರ ಕೊಟ್ಟಿದ್ದೀವಿ. ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೊಟ್ಟಿದ್ದೀವಿ. ಮಾನ್ಯ ಆಂಧ್ರ ಮುಖ್ಯಮಂತ್ರಿಗಳಾದಂಥ ಶ್ರೀ ಚಂದ್ರಬಾಬು ನಾಯ್ಡುರವ್ರಿಗೂ ಕೊಟ್ಟಿದ್ದೀವಿ. ಅದೇ ರೀತಿ ಉಪಮುಖ್ಯಮಂತ್ರಿಗಳಾದಂಥ ಶ್ರೀ ಪವನ್ ಕಲ್ಯಾಣ್ ಅವ್ರಿಗೂ ಕೊಟ್ಟಿದ್ದೀವಿ. ಇಲ್ಲಿನ ಸಂಸದರಾದಂಥ ಡಾಕ್ಟರ್ ಕೆ ಸುಧಾಕರ್ ಅವ್ರಿಗೂ ಕೂಡ ಮನವಿ ಪತ್ರವನ್ನು ಕೊಟ್ಟಿದ್ದೀವಿ. ಮೂರನೇ ಹಂತದ ಶುದ್ಧೀಕರಣ ಆಗದೇ ಇದ್ದ ಪಕ್ಷದಲ್ಲಿ ಮುಂದಿನ ನಡೆ ಏನು ಸರ್? ಮೂರನೇ ಹಂತದ ಶುದ್ಧೀಕರಣ ಇವರೇನಾದರೂ ಅತಿ ಶೀಘ್ರದಲ್ಲಿ ಮಾಡದೆ ಹೋದರೆ ಮುಂದಿನ ದಿನಗಳಲ್ಲಿ ನಮ್ಮ ಸಂಸದರ ನೇತೃತ್ವದಲ್ಲಿ ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನತೆಯನ್ನು ಸೇರಿಸ್ಕೊಂಡು, ರೈತರನ್ನು ಸೇರಿಸ್ಕೊಂಡು, ಸಂಘಟನೆಗಳನ್ನು ಸೇರಿಸ್ಕೊಂಡು ಇದೇ ರೀತಿ ಪಾದಯಾತ್ರೆ ಮೂಲಕ ವಿಧಾನಸೌಧ ಮುತ್ತಿಗೆ ಹಾಕೋಂಥ ಕೆಲಸ ಖಂಡಿತವಾಗ್ಲೂ ಮಾಡ್ತೀವಿ ಸರ್. ಯಾಕಂತಂದರೆ ನೋಡಿ, ಇದೇ ರೀತಿ ಏನನ್ನ ಮೂರನೇ ಹಂತದ ಶುದ್ಧೀಕರಣ ಮಾಡಲಿಲ್ಲ ಅನ್ನೋ ಪಕ್ಷದಲ್ಲಿ ಇದ್ದರೆ ಎಲ್ಲ ಚಿಕ್ಕಬಳ್ಳಾಪುರ ಜನತೆಯನ್ನು ಒಗ್ಗೂಡಿಸಿ ನಾವು ಪಾದಯಾತ್ರೆ ಮೂಲಕ ವಿಧಾನಸೌಧ ಮುತ್ತಿಗೆ ಹಾಕಿ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನೇರವಾಗಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಿದ್ದಾರೆ ಸಮಾಜ ಸೇವಕ ಹಾಗೂ BJP ಮುಖಂಡ ಹರೀಶ್ ರೆಡ್ಡಿ ಅವರು. ಸತೀಶ್, ಜಿ ಕನ್ನಡ ನ್ಯೂಸ್, ಚಿಕ್ಕಬಳ್ಳಾಪುರ.